ರಾತ್ರಿರ್ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ ಭಾಸ್ವಾನುದೇಶ್ಯತಿ ಹಸಿಷ್ಯತಿ ಪಂಕಜಶ್ರೀ ಇತ್ತಂ ವಿಚಾರಯತಿ ಕೋಶಗತೆ ದ್ವಿರೇಫೆ ಹಾ ಹಂತ ನಲಿನೀಂ ಗಜ ಉಜ್ಜಹಾರ. ಒಂದು ದಿನ ಒಂದು ದುಂಬಿ ಒಂದು ಕೊಳದಲ್ಲಿರುವ ತಾವರೆಯಿಂದ ಆಕರ್ಷಿತನಾಗಿ ಅದರ ಮೇಲೆ ಕುಳಿತು ಮಧುವನ್ನ ಆಸ್ವಾದಿಸ್ತಾ ಇತ್ತು. ಅದಕ್ಕೆ ಹೀಗೆ ಮೈಮರೆತಿದ್ದಾಗ ಕತ್ತಲೆಯಾಗಿದ್ದೇ ಗೊತ್ತಾಗಲಿಲ್ಲ. ಕತ್ತಲೆಯಾಗ್ತಾ ಇದ್ದ ಹಾಗೆ ತಾವರೆಯ ಒಂದೊಂದೇ ದಳಗಳು ನಿಧಾನವಾಗಿ ಮುಚ್ಚಿಕೊಳ್ತಾ ಬಂದವು. ಕೊನೆಗೆ ತಾವರೆ ಸಂಪೂರ್ಣವಾಗಿ ಮುಚ್ಚಿಕೊಂಡು ದುಂಬಿ ಅದರಲ್ಲೇ ಬಂಧಿಯಾಯಿತು. ಆಗ ಅದಕ್ಕೆ ಅರಿವಾಗಿ ಅಯ್ಯೋ ಹೀಗಾಯ್ತಲ್ಲ ಅಂತ ಅಂದ್ಕೊಂಡು ಕೊನೆಗೆ ತನಗೆ ತಾನೇ ಸಮಾಧಾನ ಮಾಡಿಕೊಳ್ತು. ಇರಲಿ, ಕತ್ತಲೆ ಕಳೆಯುತ್ತೆ, ಬೆಳಕಾಗುತ್ತೆ, ಸೂರ್ಯ ಹುಟ್ಟುತ್ತಾನೆ, ಇನ್ನೊಮ್ಮೆ ತಾವರೆ ಅರಳುತ್ತೆ, ನನಗೆ ಬಂಧನದಿಂದ ಮುಕ್ತಿ ಸಿಗುತ್ತೆ ಅಂತ ಅಂದ್ಕೊಳ್ತಾ ಕಾಯ್ತಾ ಕೂತ್ಕೊಳ್ತು. ಆದರೆ ವಿಧಿಯ ಗತಿ ಯಾರಿಗ್ ಗೊತ್ತು? ಅಷ್ಟರಲ್ಲಿ ಒಂದು ಆನೆ ಆ ಕೊಳಕ್ಕೆ ಬಂದು ತನ್ನ ದೊಡ್ಡ ಪಾದವನ್ನ ತಾವರೆಯ ಮೇಲೆ ಇಟ್ಟು ಅದನ್ನು ಸಮಾಧಿ ಮಾಡಿಬಿಡ್ತು. ಇಷ್ಟೇ ಪ್ರಪಂಚ. ಹೀಗೆ ಮನುಷ್ಯ ತಾನು ತನ್ನ ಕರ್ಮಸ್ಥಳದಲ್ಲಿ ಯಾವುದೋ ಆಕರ್ಷಣೆಗೆ ಒಳಗಾಗಿ ಏನನ್ನೋ ಆಸ್ವಾದಿಸ್ತಾ ತನಗೇ ಗೊತ್ತಿಲ್ಲದೆ ಹಾಗೆ ಬಂಧನಕ್ಕೆ ಸಿಲುಕಿಕೊಳ್ತಾನೆ. ಆಮೇಲೆ ಒಂದು ದಿವಸ ತನಗೆ ತಾನೇ ಸಮಾಧಾನ ಮಾಡ್ಕೊಳ್ತಾನೆ, ನನ್ನ ಜೀವನದಲ್ಲೂ ಕತ್ತಲೆ ಕಳೆಯುತ್ತೆ, ಬೆಳಕಾಗುತ್ತೆ, ಒಂದು ದಿವಸ ಬಂಧನದಿಂದ ಮುಕ್ತಿ ಸಿಗುತ್ತೆ ಅಂತ. ಆದರೆ ಮತ್ತೆ ಅದೇ ವಿಧಿ ಎಷ್ಟೋ ಸರಿ ಅವನ ಜೀವನನ್ನ ಅಚಾನಕ್ಕಾಗಿ ಮುಗಿಸೇ ಬಿಡುತ್ತೆ. ಇದೇ ಪ್ರಪಂಚ. ನಮಸ್ಕಾರ.